ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಕಲ್ತ್ರಿ ಜಗ ಮತ್ತೆ ಹುಲಿ ನೀವು? ನಂಗೆ ಯಾಕೆ ಜಂಗ್ಲಿ ಶಿವಲಿಂಗು ಕೊಟ್ರು? ಇದು ಯಾವ್ದಾರು ಕೊಡ್ಬೋದಿತ್ತಲ್ಲ. ಇವನ್ಗಾದ್ರೂ ಜಂಗ್ಲಿ ಶಿವಲಿಂಗು ಕೊಟ್ಟವ್ರೆ, ನನಗೆ ಬಂದಾಗಿಂದ ಬರೀ ಬಾಂಡ್ಲಿ ಮಣ್ಣೆ ಕೊಡ್ತಾವ್ರೆ ಕಣೋ. ಥ್ಯಾಂಕ್ ಯು ಬೇಬಿ. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ನಮ್ಮ ವಾಸನ್ ಮಾಸ್ಟರ್. ಮಾಸ್ಟರ್ ಹಂಗ್ ಹೋಗ್ಬಿಡಿ ಮಾಸ್ಟರ್, ನೀವು ನಮ್ಮ DKD ರವಿಚಂದ್ರನ್ ಸರ್ ಅವರು ಬನ್ನಿ. ಯಾಕಂದ್ರೆ ನಿಮ್ಮ ಈ ರೊಮ್ಯಾಂಟಿಕ್ ಲುಕ್ ಆಗಿರ್ಬೋದು, ನೀವ್ ಹಿಂಗ್ ಮಾಡೋದೆಲ್ಲ ಆಗಿರ್ಬೋದು, ಯಾವ ಲೆವೆಲ್ ಟ್ರೆಂಡ್ ಆಗಿದೆ ಅನ್ನೋದು ನಾವು ಲಾಸ್ಟ್ ವೀಕ್ ನೋಡಿದ್ವಿ ಮಾಸ್ಟರ್. ಎಲ್ಲ ಕಡೆ ಬರೀ ಎಲ್ರು ವಸಂತ ವಸಂತ ಅಂತಾನೇ ಸಾಂಗ್ ಮಾಡ್ತಾ ಇದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗ್ ಬಂದಂತ ರೆಸ್ಪಾನ್ಸ್ ಹೆಂಗಿದೆ ಮಾಸ್ಟರ್? ಖುಷಿ ಆಗುತ್ತೆ ಮ್ಯಾಮ್ ಎಲ್ಲ ನೋಡ್ತಾ ಇದ್ರೆ. ಅದೇ ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಸಿಗಲ್ಲ ಈ ಥರದ್ದೆಲ್ಲ. ನನಗೆ ಸಿಕ್ಕಿರೋದೇ ತುಂಬಾ ಗ್ರೇಟ್ ಅನ್ಕತ್ತಿ. ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡದಿಂದನೆಲ್ಲ ಆಗಿರೋದು. ಥ್ಯಾಂಕ್ ಯು. ಬಟ್ ಅಂದ್ರೆ ಅವರ ಫ್ಯಾನಿಸಮ್ ಅಲ್ಲಿಗೆ ನಿಲ್ಲಿಲ್ಲ ರಾಘು. ವಸಂತ್ ಮಾಸ್ಟರ್ಗೆ ಯಾವ ಲೆವೆಲ್ ಆಫ್ ಅಭಿಮಾನಿಗಳಿದ್ದಾರೆ ಅಂದ್ರೆ, ನಿಮ್ಮನ್ನ ಹುಡ್ಕೊಂಡು ಅಭಿಮಾನಿಗಳು ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟಿದ್ದಾರೆ ಮಾಸ್ಟರ್. ಸೊ ವಸಂತ್ ಮಾಸ್ಟರ್ ನ ಅಭಿಮಾನಿಗಳು ಲಾಸ್ಟ್ ವೀಕ್ ಬರೀ ರೀಲ್ಸ್ ಕಳ್ಸಿದ್ರು. ಈ ವಾರ ಅವರನ್ನ ಹುಡ್ಕೊಂಡು ಅವರ ಅಭಿಮಾನಿಗಳೇ ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ವಸಂತ್ ಮಾಸ್ಟರ್ ಫ್ಯಾನ್ಸ್. ಆಗ 9 ವರ್ಷದಲ್ಲಿ ಒಂದು 2,000 ಸ್ಕಿಟ್ ಮಾಡೀನಿ, ಒಂದು ಫಿಗರ್ ಹುಡ್ಕ ಬಂದಿಲ್ಲಲ್ಲ ಅಕ್ಕ. ಅಂದ್ರೆ ನಿನ್ ಸ್ಕಿಟ್ ಎಲ್ಲ 0 ಫಿಗರ್ ಆಗಿತ್ತು, ಅದಕ್ಕೆ ಒಂದು ಫಿಗರ್ ಬಂದಿಲ್ಲ. ವಸಂತಕ್ಕೆ 9 ಜನ ಹುಡುಗಿರು ಬಂದ್ಬಿಟ್ರಲ್ಲ. ಇಂದಿಬ್ರು ಹುಡುಗಿರಿ ಈ ಕಡೆ ಬನ್ನಿ ಪ್ಲೀಸ್. ಆದ್ರೆ ಒಂದಿಬ್ರು ಈ ಕಡೆ ಬನ್ನಿ ಪ್ಲೀಸ್. ಅದನ್ನ ಸಂಪಾದಿಸ್ಬೇಕು. ವಸಂತ್ ಮಾಸ್ಟರ್ ಸ್ಟೆಪ್ ಮಾಡಿ ಹೆಂಗೆ ಎಷ್ಟು ಜನ ಹುಡುಗಿರು ಹುಡ್ಕ ಬಂದಾರೆ. ನಾವೇನು ಅವಾಗ ಬಂದು ಸೊಪ್ಪು ಮಾರಿದ್ದ, ಸ್ಟೆಪ್ಪೇ ಹಾಕಿದ್ದು. ವಸಂತ್ ಮಾಸ್ಟರ್ ಇಷ್ಟು ಜನ ಹುಡುಗಿರ್ ಮಧ್ಯದಲ್ಲಿ ನಿಂತಿರೋದು ಹೇಗೆ ಅನ್ಸ್ತಾ ಇದೆ? ಖುಷಿ ಆಗುತ್ತೆ ಮ್ಯಾಮ್ ಈ ಥರ ನಿಂತಿರೋದು. ಬಟ್ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಯಾರಾದ್ರೂ ಒಬ್ರು ಮಾತಾಡಕ್ಕೆ ಇಷ್ಟ, ಅವ್ರು ಮೈಕ್ ಇಟ್ಕೊಂಡ್ ಬಂದಿದ್ದಾರೆ. ನಿಮ್ಮ ಹೆಸರೇನು ಮೇಡಮ್? ನನ್ನ ಹೆಸರು ಸ್ವಾತಿ ಅಂತ. ಸ್ವಾತಿ. ಓಕೆ ಸ್ವಾತಿ, ವಸಂತ್ ಮಾಸ್ಟರ್ ಅಂದ್ರೆ ಎಷ್ಟು ಇಷ್ಟ ನಿಮಗೆ? ತುಂಬಾ ಇಷ್ಟ. ಪಕ್ಕದಲ್ಲಿ ನಿಂತ್ಕೊಂಡಿರೋದೇ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಒಂದು ಕವನ ಸ್ಪಾಟಲ್ಲಿ ಬಂದಿದೆ, ಹೇಳ್ಬೋದಾ? ಹೇಳಿ ಮೇಡಮ್. ನಿಮ್ಮ ಮಾತು ಚಂದ, ನಿಮ್ಮ ನೋಟ ಚಂದ, ನಿಮ್ಮ ತುಸು ನಾಚಿಕೆ ಚಂದ, ನಿಮ್ಮ ನೃತ್ಯ ಚಂದ, ನೀವು ಯೋಚನೆ ಮಾಡೋದು ಇನ್ನ ಅದ್ಭುತ. ಸೊ ನಿಮ್ಮ ವಸಂತಿಗಾಗಿ ನಾನು ಬಂದಿರೋದು ಈ ಸ್ಟೇಜ್ ಮೇಲೆ ಚಂದ ಚಂದ ಚಂದ. ನಂಗಂತೂ ಡಾನ್ಸ್ ಬರಲ್ಲ, ಆದರೂ ನಿಮ್ಮ ಡಾನ್ಸ್ ನೋಡಿದರೆ ನನಗೂ ಡಾನ್ಸ್ ಮಾಡಬೇಕಂತ ಮನಸ್ಸಾಗುತ್ತೆ ಸರ್. ಇದು ನನ್ನ ಕಡೆಯಿಂದ ನಿಮಗೋಸ್ಕರ. ನಾವು ರೀಲ್ಸಲ್ಲೆಲ್ಲ ನೋಡ್ತಿದ್ವಿ, ಅಂದರೆ ಟಿ ವಿಲೆಲ್ಲ ನೋಡ್ತಿದ್ವಿ, ಬಟ್ ಇವಾಗ ಮುಂದೆ ನೋಡ್ತಾ ಇದ್ದೀವಿ. ನನಗೆ ಶಾಕ್ ಆಗ್ತಿದೆ, ನನಗೆ ಮಾತು ಬರ್ತಿಲ್ಲ, ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಮಾತಾಡೋದ್ಮೇಲೂ ನನಗೆ ಮಾತು ಬರ್ತಿಲ್ಲ ಅಂತಿದ್ದೀರಲ್ಲ. ಎಲ್ರು ಎಲ್ಲ ತಂದರೆ, ವಾಪಸ್ ಹೋಗಕ್ ಆಧಾರ್ ಕಾರ್ಡ್ ತಂದಾರ ಕೇಳಿ. ಇಷ್ಟು ಹುಡುಗಿರು ಬಂದಿರೋದು ವಸಂತ್ ಮಾಸ್ಟರ್ ಅವರ ಚಂದಕ್ಕೆ, ಅವರ ಡಾನ್ಸ್ಗೆ. ನಿಮ್ಮಿಬ್ರಿಗೂ ಟ್ಯಾಲೆಂಟ್ ಅನ್ನೋದು ಏನಾದ್ರೂ ಇದ್ರೆ ಅಷ್ಟೇ ಗ್ರೇಸ್ಫುಲ್ ಆಗಿ ವಸಂತ ಡಾನ್ಸ್ ಮಾಡಿ ನಾನು ಒಪ್ಕೊಂತೀನಿ. ಬಾ, ಸುಮ್ಮನೆ ಕುತ್ಕೊಂಡು ಮಾತಾಡೋದಲ್ಲ. ಆ ಹುಡುಗಿರಲ್ಲಿ ಒಬ್ರಲ್ಲ ಇಬ್ರಾದ್ರೆ ನಿನಗೆ ರೋಸ್ ಕೊಡ್ಬೇಕು. ಬಾರೋ. ಹುಲಿ ಡಾನ್ಸ್ ಮಾಡ್ತಾ ಇದಾರೆ ಅಂದ್ರೆ ನಾಯಿ, ನರಿ, ಕ್ರಿಮಿ, ಕೀಟ, ಅವಿಬಾ ಎಲ್ಲ ಅವಿಕೊಂಡಿರ್ಬೇಕು. ಮಾಡೋ ನೀನು ಡಾನ್ಸು. ನಾನು ಹೇಳಿಲ್ವಾ, ವಸಂತ ಅನ್ನೋ ಹೆಸರಿಗಿರೋ ಪವರ್ ಅದು. ಕೆಟ್ಟ ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ಬಿಟ್ಟೆ.
5 ನಿಮಿಷದ ಮುಂಚೆ ಅವನ ಜೊತೆ ಕುಣಿದ್ಲು, ಈಗ ನನ್ ಜೊತೆ. ಮುಗ್ದೋಯ್, ಇಷ್ಟೇ ಲೈಫು. ಸಿಕ್ತೆ ಕುಡ್ಕೊಂಡ್ಬಿಡ್ಬೇಕು. ವಸಂತ ವಸಂತ. ಒಂದ್ 10 ನಿಮಿಷ ಖುಷಿಯಾಗಿ ಕೂತ್ಕೊಳ್ಳ. ಸ್ನಾನನೂ ಮಾಡಲ್ಲ ಅಯ್ಯಪ್ಪ ಇವತ್ತು. ಸೂಪರ್ ವಸಂತ್ ಮಾಸ್ಟರ್, ಇದೇ ತರ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗ್ತಾ ಇರ್ಲಿ ಅಂತ ಆಶಿಸ್ತೇವೆ. ನಿಮ್ಮ ಲೈಫಲ್ಲೂ ಕೂಡ ವಸಂತ ಕಾಲ ಬೇಗ ಬರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು. ಪ್ರೀತಮ್ 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 ಸೂಪರ್. ಒಂದಂತೂ ಕರೆಕ್ಟ್ ಕೊಡ್ರು. ಅದೇನದು? ಪ್ರೀತಿ ಮಧುರ, ತ್ಯಾಗ ಅಮರ, ಪ್ರೀತಮ್ ನಟ ಭಯಂಕರ. ನಮ್ಮ DKDಯ ಗೋಲ್ಡನ್ ಸ್ಟಾರ್ ಪ್ರೀತಮ್ಗೆ ಏನು ಬರ್ರ ಕೂತ್ಕೊಳ್ಳ. ಮಾಸ್ಟರ್, ಇವತ್ತು ನಿಜವಾಗ್ಲೂ ನಿಮ್ಮನ್ನು ನಾನು ಸೂಪರ್ ಮಾಸ್ಟರ್, ಅಮೇಝಿಂಗ್ ಮಾಸ್ಟರ್, ಅಮೇಝಿಂಗ್. ಮಂಜು ಮಾಸ್ಟರ್ ಒಳಗಡೆ ಒಬ್ಬ ಯೋಗರಾಜ್ ಭಟ್ಟಿ ಸರ್ ನೋಡ್ಬಿಟ್ಟೆ. ಮುಂಗಾರು ಮಳೆಯಲ್ಲಿ ಆ ಪ್ರೀತಮ್ಮು, DKDಯಲ್ಲಿ ಈ ಪ್ರೀತಮ್ಮು. ಡೀಟೇಲಿಂಗ್ ನೋಡ್ಬೇಕು ರಾಗು. ಇವರು ಪೂಜಾ ಗಾಂಧಿ ನಂದಿನಿ ಥರ ಇಲ್ಲೊಂದು ಮಚ್ಚೆ ಇಟ್ಕೊಂಡ್ಬಂದವ್ರೆ. ಅಕಸ್ಮಾತ್ ಗಣೇಶ್ ಸರ್ ಏನಾದರೂ ಈ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾನು ಅದೇ ಅನ್ಕೊಂಡೆ. ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಗಣೇಶ್ ಸರ್, ಗೊತ್ತಾ? ಏ ಬೇಬಿ, ನಿಂಗೆ ಯಾರು ಬೇಬಿ ಇದೆಲ್ಲ ಆಕ್ಟಿಂಗ್ ಹೇಳ್ಕೊಡೋದು? ಬಿಟ್ಕೊಟ್ಬಿಟ್ರೆ ಅದೆಲ್ಲ ಹೆಂಗೆ? ಹಿಂಗೆ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಮಾಸ್ಟರ್. ಅದು ಹೆಂಗೆ ಅಳೋದು ಹೆಂಗೆ? ಹಿಂಗೆ ಹಿಂಗೆ ಹೆಂಗೆ ನಗದ ಹೆಂಗೆ? ಹಂಗೇನೆ ಹಂಗೆ ಅಳು, ನಗು, ಅಳು, ಶಾಕು. ಅಯ್ಯೋ ಬಂಗಾರ, ನಿನಗೆ ಯಾರ ದೃಷ್ಟಿನೂ ಆಗದೆ ಇರಲಿ ಕಣೋ. ನೀನು DKDಲಿ ಇರೋದಿದೆಯಲ್ಲ, ಪುಣ್ಯ. ನಿಂಗೆ ಅದು ಗೊತ್ತಿಲ್ಲ, ಯಾಕಂದರೆ ನೀನು ಶಿವಣ್ಣನ ತೊಡೆಯಲ್ಲಿ ಆಟ ಆಡೋವಂಥ ಒಂದು ಪುಟಾಣಿ ದೇವರು ನೀನು. ಸೊ ಇವತ್ತು ಅಣ್ಣನ ಹತ್ರನೇ ಕೇಳನ್ವಾ ಹೆಂಗಿತ್ತು? ಹಿಂಗೆ ಕೇಳೋ ಅಡ್ಡ. ಅಲ್ಲ ಕಣೋ, ಅಣ್ಣ ಸರ್ ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸ್? ನಿಜ, ನಮ್ಗೆಲ್ಲ ಪುಣ್ಯ ಅದು. ಎಲ್ಲ ಹೇಳ್ತಾರೆ ಅವ್ರ ಪುಣ್ಯ ಅಂತ, ನಮ್ ಪುಣ್ಯ ಅದು. ಇಂಥ ಒಂದು ಟ್ಯಾಲೆಂಟ್ ನ, ಇಂಥ ಒಂದು ಇದನ್ನ ನಾವು ನೋಡ್ತೀವಲ್ಲ, ನಮ್ ಭಾಗ್ಯ ಅಷ್ಟೇನೆ. ಎಷ್ಟು ವಂಡರ್ಫುಲ್ ಟ್ಯಾಲೆಂಟ್ ಎಲ್ಲಾರ್ದು ಮಾಡ್ದ. ಧ್ರುವ ಸರ್ಜಾ ಅಂತ ಹಿಡ್ದು, ನಂದಿಂದ ಹಿಡ್ದು, ಎಲ್ಲಿಂದ ಬರುತ್ತೆ ಆ ಮಗುಗೆ? ಅದು ದೇವ್ರು ಅಂತಾರೆ ಮಕ್ಕಳನ್ನ. ನಿಜವಾಗ್ಲೂ ಅದು ದೇವ್ರೇನೆ ಅವರು, ಇಲ್ಲಾಂದ್ರೆ ಹಂಗ್ ಬರಲ್ಲ. ಅಣ್ಣ 9 minute ಪರ್ಫಾರ್ಮೆನ್ಸ್ ಅಣ್ಣ, ಡಾನ್ಸು, ಅಂಡ್ ಲುಕ್ ಅಟ್ ದ ವೇ ಈ ಪರ್ಫಾರ್ಮ್, ಆಮೇಲೆ ಎಮೋಷನ್ಸ್ ನ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾನೆ ಅಂದ್ರೆ ಬಹಳ ಚೆನ್ನಾಗಿತ್ತು. ಅದ್ರ ಜೊತೆಲೆ ಆ ಮಗು, ನಮ್ ಬೇಬಿ ಊರ್ವಿ, ಸೂಪರ್. ಇಬ್ರು ಬಹಳ ಚೆನ್ನಾಗಿತ್ತು. ಅಂಡ್ ಅವನಂತೂ ಸಮ್ವೇರ್ ಎಲ್ಲ ಮಕ್ಕಳು ಅಷ್ಟೇ, ದಟ್ ವೇ ದೇ ಕಾಂಪ್ಲಿಮೆಂಟೆಡ್ ಈಚ್ ಅದರ್. ಅಂಡ್ ಜಾನ್ಸನ್ ವಂಡರ್ಫುಲ್.